ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಜ್ವರ ಬಂದಾಗ ಹಣೆ ಮೇಲೆ ತಣ್ಣೀರಿನ ಬಟ್ಟೆ ಹಾಕಿ ಎನ್ನಲು ಕಾರಣವೇನು? ಆಪ್ಷನ್ಸ್: ಎ, ಜ್ವರ ಕಡಿಮೆಯಾಗುತ್ತದೆ. ಬಿ, ಆಯಾಸ ಕಡಿಮೆ. ಸಿ, ಶಾಖ ನಿಯಂತ್ರಣ. ಡಿ, ನೋವು ನಿವಾರಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಅತಿಯಾದ ಜ್ವರ ಬಂದಾಗ ತಕ್ಷಣ ನಾವು ಮಾಡುವ ಕೆಲಸ ಹಣೆಯ ಮೇಲೆ ತಣ್ಣೀರಿನ ಬಟ್ಟೆ ಇಡುವುದು. ಜ್ವರ ಬಂದಾಗ ನಮ್ಮ ದೇಹದಲ್ಲಿ ಹೆಚ್ಚಾಗಿ ಹೀಟ್ ಜನರೇಟ್ ಆಗುತ್ತದೆ. ಆ ಸಮಯದಲ್ಲಿ ನಮಗೆ ತುಂಬಾ ತಲೆನೋವು, ಮೈಕೈ ನೋವು ಇರುತ್ತದೆ. ಅದೇ ತಣ್ಣೀರಿನ ಬಟ್ಟೆಯನ್ನು ನಮ್ಮ ಹಣೆಯ ಮೇಲೆ ಇಟ್ಟಾಗ ಬಟ್ಟೆಯಲ್ಲಿರುವ ತೇವ ನಮ್ಮ ದೇಹದಲ್ಲಿರುವ ಹೀಟ್ ಜೊತೆ ಸೇರಿ ಇವಾಪರೇಟ್ ಆಗುತ್ತದೆ. ಅಂದರೆ ನೀರು ಬಿಸಿಯಾದಾಗ ದ್ರವ ರೂಪದಿಂದ ಹನಿ ರೂಪಕ್ಕೆ ಪರಿವರ್ತನೆಯಾಗುವುದನ್ನು ಇವಾಪರೇಟ್ ಎನ್ನುತ್ತಾರೆ. ಇದರಿಂದ ನಮ್ಮ ದೇಹಕ್ಕೆ ರಿಲ್ಯಾಕ್ಸ್ ಸಿಗುತ್ತದೆ. ಹಾಗಾಗಿ ಜ್ವರ ಬಂದಾಗ ಒದ್ದೆ ಬಟ್ಟೆಯನ್ನು ಹಣೆಯ ಮೇಲೆ ಇಡಿ ಎಂದು ಹೇಳುತ್ತಾರೆ. ಜನರಿಗಿಂತ ಕುದುರೆಗಳ ಸಂಖ್ಯೆಯೇ ಹೆಚ್ಚಿರುವ ವಿಶ್ವದ ಏಕೈಕ ದೇಶ ಯಾವುದು? ಆಪ್ಷನ್ಸ್: ಎ, ಬಲ್ಗೇರಿಯಾ. ಬಿ, ಜಮೈಕಾ. ಸಿ, ಮಂಗೋಲಿಯಾ. ಡಿ, ಉರುಗ್ವೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಮಂಗೋಲಿಯಾ. ಪ್ರತಿ ಚದರ ಕಿಲೋಮೀಟರ್ಗೆ 2 ಮಾತ್ರ ವಾಸಿಸುವ ವಿಶ್ವದ ಏಕೈಕ ದೇಶ ಮಂಗೋಲಿಯಾ. ಈ ದೇಶದ ಅರ್ಧದಷ್ಟು ಜನಸಂಖ್ಯೆಯು ರಾಜಧಾನಿ ಉಲಾನ್ ಬಾತರ್ನಲ್ಲಿ ವಾಸಿಸುತ್ತಾರೆ. ಈ ದೇಶದ ವೈವಿಧ್ಯತೆಗಳಲ್ಲಿ ಒಂದು ಕುದುರೆ. ದೇಶದಲ್ಲಿ ಸುಮಾರು 40 ಲಕ್ಷ ಕುದುರೆಗಳಿವೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ದೇಶದಲ್ಲಿ ಜನರಿಗಿಂತ ಹೆಚ್ಚು ಕುದುರೆಗಳಿವೆ. ಇತಿಹಾಸದ ಪ್ರಕಾರ ಈ ಕುದುರೆಗಳ ಗುಂಪು ಮಂಗೋಲ್ ಚಕ್ರವರ್ತಿ ಗೆಂಘಿಸ್ ಖಾನ್ ವಿಶಾಲವಾದ ಸಾಮ್ರಾಜ್ಯವನ್ನು ನಿರ್ಮಿಸಲು ಸಹಾಯ ಮಾಡಿದವು ಎಂದು ಹೇಳಲಾಗುತ್ತದೆ. ಬೋರೆಹಣ್ಣು ಅಥವಾ ಬಾರೆಹಣ್ಣನ್ನು ತಿನ್ನುವುದರಿಂದ ಯಾವ ಕಾಯಿಲೆಯನ್ನು ಬರದಂತೆ ತಡೆಯುತ್ತದೆ? ಆಪ್ಷನ್ಸ್: ಎ, ಶುಗರ್. ಬಿ, ಪೈಲ್ಸ್. ಸಿ, ಹೃದಯಾಘಾತ. ಡಿ, ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ಯಾನ್ಸರ್. ಬೋರೆಹಣ್ಣನ್ನು ತಿನ್ನುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗಾಗಿ ಇದು ಅನೇಕ ರೋಗಗಳನ್ನು ದೂರವಿಡುತ್ತದೆ. ಈ ಹಣ್ಣುಗಳಲ್ಲಿ ಹೆಚ್ಚಿನ ಮಟ್ಟದ ಉತ್ಕರ್ಷಣ ನಿರೋಧಕಗಳು ಇರುವುದರಿಂದ ದೇಹದಲ್ಲಿನ ತ್ಯಾಜ್ಯ ಹೊರಹಾಕುತ್ತದೆ. ಪಿತ್ತಜನಕಾಂಗದ ಕಾರ್ಯನಿರ್ವಹಣೆಯು ಸರಿಯಾಗಿ ಆಗುತ್ತದೆ. ಇದನ್ನು ತಿನ್ನುವುದರಿಂದ ಕ್ಯಾನ್ಸರ್ ಅಂಶಗಳನ್ನು ದೂರವಿಡುತ್ತದೆ. ಇದರ ಅನೇಕ ಉತ್ತಮ ಗುಣಗಳು ಕ್ಯಾನ್ಸರ್ನಂತಹ ಭಯಾನಕ ಕಾಯಿಲೆಗಳಿಂದ ದೂರವಿಡುತ್ತದೆ. ಯಾವ ಸಂಖ್ಯೆಯಲ್ಲಿ ಜನಿಸಿದವರು ಕುಟುಂಬದ ಅದೃಷ್ಟವನ್ನೇ ಬದಲಾಯಿಸುತ್ತಾರೆ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ, 7, 16, 25. ಬಿ, 5, 14, 23. ಸಿ, 8, 17, 26. ಡಿ, 3, 12, 21. ಸರಿಯಾದ ಉತ್ತರ ಆಪ್ಷನ್ ಎ, 7, 16, 25. ಮೂಲಾಂಕರ 7ರ ಮಕ್ಕಳು ಕುಟುಂಬದ ಅದೃಷ್ಟವನ್ನೇ ಬದಲಾಯಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಸಂಖ್ಯಾಶಾಸ್ತ್ರದ ಪ್ರಕಾರ 7 ಅತ್ಯಂತ ಮಂಗಳಕರ ಮತ್ತು ಪ್ರಮುಖ ಸಂಖ್ಯೆ. ಮತ್ತೊಂದೆಡೆ ಸಂಖ್ಯಾಶಾಸ್ತ್ರದಲ್ಲಿ ಮೂಲಾಂಕ 7ರ ಜನರನ್ನು ಅದೃಷ್ಟಶಾಲಿಗಳು ಎಂದು ಹೇಳಲಾಗುತ್ತದೆ. ಇವರು ಹುಟ್ಟಿನಿಂದಲೇ ಅದೃಷ್ಟವಂತರು. ಅವರು ಹುಟ್ಟಿದ ತಕ್ಷಣ ಕುಟುಂಬದ ಅದೃಷ್ಟವು ಬೆಳಗುತ್ತದೆ. ಕುಟುಂಬದ ಆರ್ಥಿಕ ಸ್ಥಿತಿ ಬದಲಾಗುತ್ತದೆ. ಸೂರ್ಯನ ಪ್ರಭಾವದಿಂದಾಗಿ ಈ ಜನರು ಅತಿಯಾದ ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ. ಯಾವ ವಿಚಾರವೇ ಆಗಲಿ ಭಯ ಇವರ ಹತ್ತಿರವೂ ಸುಳಿಯುವುದಿಲ್ಲ. ಇವರು ವ್ಯಾಪಾರ ಮತ್ತು ರಾಜಕೀಯವನ್ನು ಆರಿಸಿಕೊಂಡರೆ ಬಹಳ ಶ್ರೀಮಂತರಾಗುತ್ತಾರೆ. ಯಾವುದೇ ತಿಂಗಳ 7, 16 ಅಥವಾ 25ರಂದು ಜನಿಸಿದ ಮಕ್ಕಳು ತಮ್ಮ ಹುಟ್ಟಿನಿಂದಲೇ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತಾರೆ. ಅಲ್ಲದೆ ಈ ಮಕ್ಕಳು ತಮ್ಮ ಸೌಮ್ಯ ಸ್ವಭಾವದಿಂದಾಗಿ ಕುಟುಂಬದ ಎಲ್ಲರ ಪ್ರೀತಿಯನ್ನು ಗಳಿಸಲು ಯಶಸ್ವಿಯಾಗುತ್ತಾರೆ. ವಿಶ್ವದಲ್ಲಿನ ರೈಲ್ವೆ ವ್ಯವಸ್ಥೆಯ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ಸ್: ಎ, 10. ಬಿ, 8. ಸಿ, 6. ಡಿ, 4. ಸರಿಯಾದ ಉತ್ತರ ಆಪ್ಷನ್ ಡಿ, 4. ಭಾರತೀಯ ರೈಲ್ವೆ ವ್ಯವಸ್ಥೆಯು ವಿಶ್ವದಲ್ಲಿ 4ನೇ ಅತಿ ದೊಡ್ಡ ಮತ್ತು ಏಷ್ಯಾದಲ್ಲೇ ಅತಿ ದೊಡ್ಡದಾಗಿದೆ. ಇದು 42,000 ಮೈಲುಗಳಷ್ಟು ಆವರಿಸುತ್ತದೆ ಮತ್ತು 7,000ಕ್ಕೂ ಹೆಚ್ಚು ನಿಲ್ದಾಣಗಳನ್ನು ಹೊಂದಿದೆ. ಪ್ರತಿದಿನ ಇದು 13,000 ಪ್ರಯಾಣಿಕ ರೈಲುಗಳು ಮತ್ತು 8,000ಕ್ಕೂ ಹೆಚ್ಚು ಸರಕು ರೈಲುಗಳನ್ನು ನಿರ್ವಹಿಸುತ್ತದೆ. ಇದು ಭಾರತದ ಸಾರಿಗೆ ಜಾಲದ ಪ್ರಮುಖ ಭಾಗವಾಗಿದೆ. ಸೊಳ್ಳೆಗಳು ಮನುಷ್ಯನ ರಕ್ತವನ್ನು ಕುಡಿಯುವ ಮುಖ್ಯ ಉದ್ದೇಶವೇನು? ಆಪ್ಷನ್ಸ್: ಎ, ಆಹಾರಕ್ಕಾಗಿ. ಬಿ, ಆಯಸ್ಸು ವೃದ್ಧಿ. ಸಿ, ಸಂತಾನೋತ್ಪತ್ತಿ. ಡಿ, ಮೊಟ್ಟೆಗಳ ಅಭಿವೃದ್ಧಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಹೆಣ್ಣು ಸೊಳ್ಳೆಗಳು ಮಾತ್ರ ಮನುಷ್ಯರ ಮತ್ತು ಪ್ರಾಣಿಗಳ ರಕ್ತವನ್ನು ಕುಡಿಯುತ್ತವೆ.
ಮುಂದಿನ ಪೀಳಿಗೆಯ ಸೊಳ್ಳೆಗಳ ಮೊಟ್ಟೆಗಳನ್ನು ಬೆಳೆಯಲು ರಕ್ತದ ಊಟ ಅತ್ಯಗತ್ಯ. ನಮ್ಮ ರಕ್ತವು ಸೊಳ್ಳೆ ಮೊಟ್ಟೆಗಳು ಮತ್ತು ಮರಿಗಳಿಗೆ ಅಗತ್ಯವಾದ ಪ್ರೋಟೀನ್ಗಳು, ಅಮೈನೋ ಆಮ್ಲಗಳು ಮತ್ತು ಕಬ್ಬಿಣದ ಅತ್ಯುತ್ತಮ ಮೂಲವಾಗಿದೆ. ಹೆಣ್ಣು ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ಮನುಷ್ಯರ ರಕ್ತ ಅಗತ್ಯವಾಗಿರುತ್ತದೆ. ಇನ್ನು ಗಂಡು ಸೊಳ್ಳೆಗಳು ಸಸ್ಯಾಹಾರಿಗಳು. ತಮ್ಮ ಊಟವನ್ನು ಹೂವುಗಳಿಂದ ಮಕರಂದಕ್ಕೆ ಸೀಮಿತಗೊಳಿಸುತ್ತವೆ. ಇನ್ನು ಹೆಣ್ಣು ಸೊಳ್ಳೆಗಳು ಸಹ ತಮ್ಮ ಮಕರಂದಕ್ಕಾಗಿ ಹೂವುಗಳನ್ನು ಬೇಟೆ ಮಾಡುತ್ತವೆ, ಅದು ರಕ್ತವನ್ನು ಸೇವಿಸದಿದ್ದಾಗ. ವಾಸ್ತವವಾಗಿ ಸೊಳ್ಳೆಗಳು ಮೊಂಡಾದ ಎಲೆಯ ಆರ್ಕಿಡ್ ನಂತಹ ಕೆಲವು ಜವುಗು ಮತ್ತು ಜವುಗು ಸಸ್ಯಗಳಿಗೆ ಅಮೂಲ್ಯವಾದ ಪರಾಗಸ್ಪರ್ಶಕಗಳಾಗಿವೆ. ದೇಹದಲ್ಲಿ ಯಾವ ಲಕ್ಷಣಗಳು ಕಂಡುಬಂದರೆ ಅದು ಬ್ರೈನ್ ಸ್ಟ್ರೋಕ್ ಸಮಸ್ಯೆಯನ್ನು ಸೂಚಿಸುತ್ತದೆ? ಆಪ್ಷನ್ಸ್: ಎ ತಲೆನೋವು, ಬಿ ದೃಷ್ಟಿ ಸಮಸ್ಯೆ, ಸಿ ಮೂರ್ಛೆ ಅಥವಾ ಸೆಳೆತ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮುಖ, ತೋಳು ಅಥವಾ ಕಾಲಿನ ದೌರ್ಬಲ್ಯ ಅಥವಾ ಮರಗಟ್ಟುವಿಕೆ. ಸಾಮಾನ್ಯವಾಗಿ ದೇಹದ ಒಂದು ಬದಿಯಲ್ಲಿ ಮಾತನಾಡಲು ಅಥವಾ ಅರ್ಥ ಮಾಡಿಕೊಳ್ಳಲು ತೊಂದರೆಯಾಗುವುದು. ದೃಷ್ಟಿ ಸಮಸ್ಯೆಗಳು, ಉದಾಹರಣೆಗೆ ಒಂದು ಅಥವಾ ಎರಡೂ ಕಣ್ಣುಗಳಲ್ಲಿ ಮಂದಾಗುವುದು ಅಥವಾ ದೃಷ್ಟಿ ಕಳೆದುಕೊಳ್ಳುವುದು. ತಲೆ ತಿರುಗುವಿಕೆ ಅಥವಾ ಸಮತೋಲನ ಅಥವಾ ಸಮನ್ವಯದ ಸಮಸ್ಯೆಗಳು. ವಾಂತಿ, ಚಲನೆ ಅಥವಾ ವಾಕಿಂಗ್ ಮಾಡುವಾಗ ಸಮಸ್ಯೆಗಳಾಗುವುದು. ಮೂರ್ಛೆ ಅಥವಾ ಸೆಳೆತ, ಯಾವುದೇ ಕಾರಣವಿಲ್ಲದೆ ತೀವ್ರವಾದ ತಲೆನೋವು, ವಿಶೇಷವಾಗಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುವುದು ಬ್ರೈನ್ ಸ್ಟ್ರೋಕ್ನ ಲಕ್ಷಣಗಳಾಗಿರುತ್ತವೆ. ಮಲಬದ್ಧತೆಯಿಂದ ಬಳಲುತ್ತಿರುವವರು ದಿನನಿತ್ಯ ಯಾವ ಹಣ್ಣನ್ನು ತಿಂದರೆ ಈ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯಬಹುದು? ಆಪ್ಷನ್ಸ್: ಎ ಪಪ್ಪಾಯಿ, ಬಿ ದಾಳಿಂಬೆ, ಸಿ ಸಪೋಟ, ಡಿ ಕಲ್ಲಂಗಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸಪೋಟ. ಸಪೋಟ ಅಥವಾ ಚಿಕ್ಕು ಹಣ್ಣಿನಲ್ಲಿ ನಾರಿನಾಂಶ ಅಧಿಕ ಪ್ರಮಾಣದಲ್ಲಿ ಕಂಡುಬರುವುದರಿಂದ ಮಲಬದ್ಧತೆ ಸಮಸ್ಯೆ ಇರುವವರು ಈ ಹಣ್ಣನ್ನು ಸೇವನೆ ಮಾಡುವುದರಿಂದ ಆರೋಗ್ಯಕ್ಕೆ ಹಲವಾರು ಲಾಭಗಳಿವೆ. ಸೀಬೆ ಹಣ್ಣು ಹಾಗೂ ಕಿತ್ತಳೆ ಹಣ್ಣುಗಳಿಗಿಂತಲೂ ಅಧಿಕ ಪ್ರಮಾಣದಲ್ಲಿ ವಿಟಮಿನ್ ಸಿ ಅಂಶ ಈ ಹಣ್ಣಿನಲ್ಲಿ ಕಂಡುಬರುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಮಲಬದ್ಧತೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಈ ಹಣ್ಣಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಆಂಟಿ ಆಕ್ಸಿಡೆಂಟ್ ಹಾಗೂ ವಿಟಮಿನ್ ಸಿ ಅಂಶ ಕಂಡುಬರುವುದರಿಂದ ದೇಹದಲ್ಲಿರುವ ವಿಷಕಾರಿ ಅಂಶಗಳಾದ ಫ್ರೀ ರಾಡಿಕಲ್ಸ್ಗಳ ವಿರುದ್ಧ ಹೋರಾಡಿ ಜೀವಕೋಶಗಳಿಗೆ ಉಂಟಾಗುವ ಹಾನಿಯನ್ನು ತಪ್ಪಿಸುತ್ತದೆ. ಸಪೋಟ ನೈಸರ್ಗಿಕ ಗ್ಲೂಕೋಸ್ನಲ್ಲಿ ಸಮೃದ್ಧವಾಗಿದೆ, ಇದು ಸಾಕಷ್ಟು ಶಕ್ತಿಯನ್ನು ಒದಗಿಸುತ್ತದೆ. ಮಲಬದ್ಧತೆಯಿಂದ ಬಳಲುತ್ತಿರುವವರು ದಿನನಿತ್ಯ ಸಪೋಟ ಹಣ್ಣನ್ನು ತಿಂದರೆ ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಎನ್ನಲಾಗುತ್ತದೆ. ಯಾವ ಗಿಡವ ಅಥವಾ ಹೂವನ್ನು ಹರ ಶೃಂಗಾರ ಎಂದು ಕರೆಯುತ್ತಾರೆ? ಆಪ್ಷನ್ಸ್: ಎ ಸಂಪಿಗೆ, ಬಿ ಗುಂಡುರಂಕಿ, ಸಿ ಬ್ರಹ್ಮಕಮಲ, ಡಿ ಪಾರಿಜಾತ. ಸರಿಯಾದ ಉತ್ತರ ಆಪ್ಷನ್ ಡಿ ಪಾರಿಜಾತ. ಪಾರಿಜಾತ ಗಿಡವನ್ನು ಹರಶೃಂಗಾರ ಸಸ್ಯ ಎಂದು ಕರೆಯುತ್ತಾರೆ. ಪಾರಿಜಾತ ಸಸ್ಯ ಎಂದರೆ ತಾಯಿ ಲಕ್ಷ್ಮಿಗೆ ತುಂಬಾ ಇಷ್ಟ. ಈ ಸಸ್ಯದ ಹೂವುಗಳು ಸುತ್ತಲೂ ಪರಿಮಳವನ್ನು ಹರಡುತ್ತವೆ, ಇದರಲ್ಲಿ ಲಕ್ಷ್ಮಿ ವಾಸಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಈ ಸುಂದರವಾದ ಹೂವುಗಳು ರಾತ್ರಿಯಲ್ಲಿ ಮಾತ್ರ ಅರಳುತ್ತವೆ. ಮನೆಯಲ್ಲಿ ಈ ಗಿಡವನ್ನು ನೆಟ್ಟರೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗುತ್ತದೆ. ಅಲ್ಲದೆ ಇದರಿಂದ ಸಂತೋಷ ಹಾಗೂ ಸಮೃದ್ಧಿ ಸಹ ಹೆಚ್ಚಾಗುತ್ತದೆ. ಈ ಪಾರಿಜಾತ ಹೂವಿನ ಪರಿಮಳವು ಒತ್ತಡವನ್ನು ಕಡಿಮೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಇದರಿಂದ ಜೀವನದಲ್ಲಿ ಮಾನಸಿಕ ತೊಂದರೆಗಳು ದೂರವಾಗುತ್ತವೆ ಮತ್ತು ಸಂತೋಷ ಹೆಚ್ಚಾಗುತ್ತದೆ. ಅಡುಗೆ ಮನೆಯಲ್ಲಿ ಯಾವ ಪಾತ್ರೆಯನ್ನು ಮುಗಿಚಿ ಹಾಕಿದರೆ ದಾರಿದ್ರ್ಯ ಬೆನ್ನತ್ತಿ ದುಡಿದ ಹಣವೇ ಖರ್ಚಾಗುತ್ತಲೇ ಹೋಗುತ್ತದೆ? ಆಪ್ಷನ್ಸ್: ಎ ಕಾವಲಿ, ಬಿ ಬಾಣಲೆ, ಸಿ ಜರಡಿ, ಡಿ ಅನ್ನದ ಪಾತ್ರೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಚಪಾತಿ, ದೋಸೆ ಮಾಡುವ ಕಾವಲಿಯನ್ನು ಎಂದಿಗೂ ಮಗುಚಿ ಹಾಕಬಾರದು. ಹೀಗೆ ಮಾಡಿದರೆ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗಬಹುದು. ಸಾಲ ಹೆಚ್ಚಾಗಿ ಜೀವನದಲ್ಲಿ ಬಡತನವನ್ನು ಎದುರಿಸಬೇಕಾಗಬಹುದು. ಇದರ ಜೊತೆಗೆ ಬಾಣಲೆಯನ್ನು ಕೂಡ ಮಗುಚಿ ಇಡಬಾರದು ಎನ್ನುವ ನಿಯಮ ವಾಸ್ತುಶಾಸ್ತ್ರದಲ್ಲಿದೆ. ಅಡುಗೆ ಮನೆಯಲ್ಲಿ ಬಾಣಲೆಯನ್ನು ಮಗುಚಿ ಹಾಕಿದರೆ ನಕಾರಾತ್ಮಕ ಶಕ್ತಿ ಮನೆ ತುಂಬಾ ಹರಿದಾಡುತ್ತದೆಯಂತೆ. ಈ ಎರಡು ಪಾತ್ರೆಗಳನ್ನು ಅಡುಗೆ ಮನೆಯಲ್ಲಿ ಮಗುಚಿ ಹಾಕಿದರೆ ಕುಟುಂಬ ಸದಸ್ಯರ ಪ್ರಗತಿಯಲ್ಲಿ ಅಡೆತಡೆಗಳು ಉಂಟಾಗುತ್ತವೆ. ಮನೆಯಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತದೆ. ಸಣ್ಣ ಸಣ್ಣ ವಿಚಾರಗಳಿಗೂ ಜಗಳ, ಮನಸ್ತಾಪ ಎದುರಾಗುತ್ತದೆ. ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.